ಕುಂದಾದ್ರಿ ಬೆಟ್ಟ. ಕುಂದಾದ್ರಿ ಬೆಟ್ಟ. ಕುಂದಾನಿ ಬೆಟ್ಟ. ಕುಂದಾದ್ರಿ ಬೆಟ್ಟ. ಕುಂದಾದ್ರಿ ಕುಂದಾದ್ರಿ ಬೆಟ್ಟ. ಎಂಜಾಯ್ ಮಾಡಿ. ನಮ್ಮ ಉಡುಪಿಯವರಿಗೆ ಇದು ತುಂಬಾ ಖುಷಿ ಆಗ್ತಿದೆ ಮಾತ್ರ. ಹೌದಾ ಹೆಬ್ರಿನಾ ನಿಮ್ದು? 2700 ಫೀಟ್ ಮೇಲೆ ಇರುವ ಈ ಗುಡ್ಡದಲ್ಲಿ ಎನಿ ಟೈಮ್ ನೀರು ಇರ್ತದೆ ಅಂದ್ರೆ ಅದು ಒಂದು ಅದ್ಭುತ, ಅದು ಒಂದು ಆಶ್ಚರ್ಯ. ಜಾರಿ ಬಿದ್ರೆ ಇನ್ನೊಂದು ಸ್ವರ್ಗ ನೋಡ್ಬೇಕಾಗ್ತದೆ. ಅದು ರಿಯಂಗಾದ ಸ್ವರ್ಗ. ಏ ಬ್ರೋ, ನಾವು ವೇಟ್ ಮಾಡಿದ್ವಿ ಮತ್ತೆ ಒಬ್ಬ ಬಂದ. ಅಯ್ಯೋ ಅಮರ, ನಾವು ಬಂದಿರೋ ರೋಡ್ ನೋಡಿ. ಇದು ಗಾಡಿ ನಿಂತ್ಕೊಂಡಿದ್ದೆ ಹೇಗೆ ನೋಡಿ. ಹೀಗೆ ಎಕ್ದಮ್ ಸ್ಟ್ರೇಟ್. ತುಂಬಾ ತಾಗಿದೆ ಮರ ಇದು. ತುಂಬ ಹೋಗಿದೆ. ಗೈಸ್, ನಿಮ್ಮ ಹಿಂದೆ ಒಂದು ಬೆಟ್ಟ ಕಾಣ್ತಿದೆ, ಆಗುಂಬೆ ಬೆಟ್ಟ. ಆ ಆಗುಂಬೆ ಬೆಟ್ಟದ ಮೇಲೆ ಕೂಡ ಇನ್ನೂ ದೊಡ್ಡದಾಗಿರೋ ಒಂದು ಬೆಟ್ಟ ಇದೆ. ನೀವು ನೋಡಿದ್ದೀರಾ? ನೋಡಿಂಗ ಅಂದರೆ ವಿಡಿಯೋ ಎಂಡ್ವರೆಗೆ ನೋಡಿ. ಸೂಪರ್ ಆಗಿರೋ ನಮ್ಮ ಮಲೆನಾಡಿನ ಒಂದು ಸ್ವರ್ಗನೇ ಹೇಳ್ಬೋದು. ಅಂಥದ್ದು ಒಂದು ಅದ್ಭುತವಾದ ಬೆಟ್ಟ ನಾನು ನಿಮಗೆ ತೋರಿಸಿದ್ದೀನಿ. ಬನ್ನಿ ಹೋಗೋಣ. ನಾನೊಂದು ಬೆಟ್ಟದ ಬಗ್ಗೆ ಮಾತಾಡಿದ್ದೀನಿ. ಆ ಬೆಟ್ಟ ನಿಮಗೆ ಗೊತ್ತಿಲ್ಲ ಇರಬೇಕು. ಯಾಕಂದರೆ ನಿಮಗೆ ಪ್ರತಿಯೊಬ್ಬರಿಗೂ ಆಗುಂಬೆ ಘಾಟಿ ಎಲ್ಲಿ ಬರ್ತದೆ ಅಂತ ಗೊತ್ತಿದೆ. ಯಾಕಂದರೆ ನಮ್ಮ ಉಡುಪಿಯಿಂದ ನಮ್ಮ ಆಗುಂಬೆ ಹೋಗುವಾಗ ಆಗುಂಬೆ ಒಂದು ಘಾಟಿ ಬರ್ತದೆ. ಆಗುಂಬೆ ಘಾಟಿ ಉಡುಪಿಯಿಂದ ಶಿವಮೊಗ್ಗ ಹೋಗುವ ರೂಟಲ್ಲಿ. ಈ ಘಾಟಿದು ಒಂದು ವಿಶೇಷತೆ ಏನಂದರೆ, ನಮ್ಮ ಬ್ರಿಟಿಷರ ಟೈಮಲ್ಲಿ ಇದು ಘಾಟಿ ಕಟ್ಟಿದ್ದಂದರೆ ಬ್ರಿಟಿಷ್ ಟೈಮಲ್ಲಿ ಕಟ್ಟಿದ್ದು. ಅದರ ನಂತರ ನಮ್ಮ ಕರ್ನಾಟಕದ ಸರ್ಕಾರ ಈ ಘಾಟಿಯನ್ನು ಒಂದು ಶೇಪ್ ಕೊಡ್ಕೊಂಡು ಅದನ್ನೇ ಇಂಪ್ರೂವ್ ಮಾಡಿಕೊಂಡು ತುಂಬ ಚೆನ್ನಾಗಿರುವ ಒಂದು ರಸ್ತೆ ನಿರ್ಮಾಣ ಮಾಡಿದ್ದಾರೆ. ಇಂಡಿಯಾದಲ್ಲಿ 4th 5th ಪೊಸಿಷನ್ ಇರ್ಬೋದು ಅತಿ ಡೇಂಜರಸ್ ಘಾಟಿ ಅಂತ. ಗೈಸ್, ಘಾಟಿ ಜಾಮ್ ಆಗಿದೆ. ಕೆಲವರು ಏನು ಮಾಡ್ತಾರೆ ಅಂದರೆ, ನಿಮಗೆ ಮೇಲೆ ಹೋಗೋ ಗಾಡಿಗೆ ದಾರಿ ಬಿಡುವುದಿಲ್ಲ. ಯಾಕಂದರೆ ಸಮ್ ಟೈಮ್ ಎಂತಾಗ್ತದೆ, ದೊಡ್ಡ ಗಾಡಿ ಸಡನ್ ಪಿಕಪ್ ತಗೊಳ್ಳೋಕ್ಕೆ ಆಗೋದಿಲ್ಲ ಈ ಘಾಟಿಯಲ್ಲಿ. ಅಂದರೆ ತುಂಬ ಡೇಂಜರಸ್ ಘಾಟಿ. ಇವರು ಬರುವವರು ತುಂಬ ಜಾಗೃತಿಯಿಂದ ಬರಬೇಕು. ಎಷ್ಟು ಕೇರ್ಲೆಸ್ ಆಗಿ ಗಾಡಿ ಬಿಡ್ತಿದ್ದಾರೆ. ನೋಡಿ ಹೋಗುದು ನೋಡಿ. ಒಂದು ನಂಬರ್ ಪ್ಲೇಟ್ ಇಲ್ಲ, ಎಂತ ಇಲ್ಲ. ಓ ಗಾಯ್ಸ್, ಫಾಗ್ ಜಸ್ಟ್ ಒಂದು 6 ಘಾಟಿ ಹತ್ತಿದ್ದಷ್ಟೇ ನೀವು ಫಾಗ್ ನೋಡ್ಬೋದು. ಏನು ನೋಡಿ, ಈಗ ಜಸ್ಟ್ ಫಾಗ್ ಪಾಸ್ ಆಯಿತು. गाड़ा है कितना रुकाने का नहीं सीधा घुसा के आने का ಗೈಸ್. ಈಗ ನಾವೀಗ ಆಗುಂಬೆ ರೀಚ್ ಆಗಿದ್ದೇವೆ. ಆಗುಂಬೆ ಘಟ್ಟ ಏರಿ ರೀಚ್ ಆಗಿದ್ದೇವೆ. ಸೊ ನೋಡ್ಬೋದು ನಮ್ಮ ಆಗುಂಬೆ ಹೇಗಿದೆ ಅಂತ. ಎಂತ ತಂಪಾದ ಗಾಳಿ ಬೀಸ್ತಾ ಇದೆ. ಹವಾ ಸೂಪರ್ ನಮಗೆ. ಥಂಡ ಏಕದಮ್ ಥಂಡ ಅಂದ್ರೆ ತುಂಬಾ ಥಂಡ ಇದೆ ಗೈಸ್. ಕೋಲ್ಡ್ ವೆದರ್. ನಮ್ಮ ಉಡುಪಿಯಲ್ಲಿ ಇದ್ದು ಸಡನ್ ನೀವು ಈ ಕಡೆ ಬಂದ್ರೆ ನಿಮಗೆ ನೆಕ್ಸ್ಟ್ ಲೆವೆಲ್ ಕ್ರೇಜಿ. AC ಸಹ ಬೇಡ, ಮಣ್ಣು ಸಹ ಬೇಡ. AC ಗಿಂತ ಜಾಸ್ತಿ ನಮ್ಮ ಆಗುಂಬೆ ಮಲೆನಾಡಿದೆ. ನಾವೊಂದು ಕೆಲಸ ಮಾಡುವ. ಈಗ ನಾವು ಫಸ್ಟ್ ನನ್ನ ಫ್ರೆಂಡ್ ವಾಸುಕಿ ಮತ್ತು ನನ್ನ ಕಸಿನ್ ರಾಹಿಮಿಗೆ ಮೇಗ್ರೂಂಗಿ ಹೋಗಿ ಪಿಕ್ ಮಾಡಿ ಮತ್ತೆ ಕುಂದಾದ್ರಿ ಬೆಟ್ಟಕ್ಕೆ ಬರುವ. ಕುಂದಾದ್ರಿ ಬೆಟ್ಟಕ್ಕೆ ಈ ಟೈಮಲ್ಲಿ ಬಿಡ್ತಾರ ಇಲ್ವ ಅಂತ ಗೊತ್ತಿಲ್ಲ. ಎನಿವೇಸ್ ನಾವೀಗ ಹೋಗಿ ನೋಡುವ, ಚೆಕ್ ಮಾಡುವ. ಇನ್ ಕೇಸ್ ಬಿಟ್ಟರೆ ಮೇಲೆ ಹೋಗುವ, ಬಿಡದಿದ್ರೆ ಬೇರೆ ಕಡೆ ಹೋಗುವ. ಟೀಕೆ. ಈಗ ನಮ್ಮೊಟ್ಟಿಗೆ ರಾಹಿಮ್ ಜಾಯ್ನ್ ಆಗಿದೆ. ರಾಹಿಮ್, ಏಯ್ ಹಾಯ್. ಈಗ ನೋಡುವ, ಸೋಲಿಡೊಂದು ವೈಬಿಗೆ ಹೋಗುವ. ವೈಬ್ ನಮ್ಮ ಮಲೆನಾಡಿನ ಒಂದು ಸ್ವರ್ಗ. ಒಂದು ಆಕಾಶದ ಮೇಲೆತ್ತರಕ್ಕೆ ಹೋದ್ರೆ ಒಂದು ಸ್ವರ್ಗ ಹೇಗೆ ಕಾಣ್ತದೆ ಆ ತರದ ಒಂದು ಸೀನರಿ ನಾವು ನಿಮ್ಗೆ ಈಗ ತೋರಿಸ್ತಾ ಇದ್ದೇವೆ. ನಮ್ಮ ವಾಸುಕಿ ಅವ್ರ ಮನೆ ಇದು. ವಾಸುಕಿ 20 ಎಕರೆ ಜಮೀನ್, 20,000 ಅಡಿಕೆ ತೋಟ. ಅದ್ರಲ್ಲೂ ಏ ಬ್ರೋ, ಇವನು ಒಬ್ಬನೇ ಗಂಡು ಮಗ. ಏನು ಎಲ್ಲ ಪ್ರಾಪರ್ಟಿ ಆಯ್ತಾ? ಊಟ ಆಗಿಲ್ವಾ? ಇವಾಗ ಬಂದಿದ್ದೆ ನಮ್ಮ ಮನೆಗೆ. ನೋಡಿ ತೋಟ ರೆಡಿ ಆಗ್ತಿದೆ. ವಾಸುಕಿದು ತೋಟ ರೆಡಿ ಆಗ್ತಿದೆ ಈಗ. ಅಂದ್ರೆ ಯಾವ್ದಾವ್ದು ಗಿಡ ತಗೊಂಡ್ ಬಂದಿದೆ ಈಗ? ಅಡಿಕೆ, ಕಾಳುಮೆಣಸು, ಕಾಫಿ ಮತ್ತೆ ಅಡಿಕೆ ಗಿಡ ಈಗ ತಂದು ಸುಪಾರಿ ಬರ್ಕಣ ಫಾಲ್ಸ್. ಫಸ್ಟ್ ನಮ್ದು ಇದು ಹೋಗಿ ಬರೋಣ, ಕುಂದಾದ್ರಿ ಬೆಟ್ಟ. ಈಗ ನಮ್ಮ ವಿವರ್ಸಿಗೆ ನಾನು ಕುಂದಾದ್ರಿ ಬೆಟ್ಟ ತೋರಿಸ್ತೀನಿ ಅಂತ ಏನಿದ್ದೀನಿ. ನೋಡೋಣ, ಒಂದು 5 ನಿಮಿಷದಲ್ಲಿ ರೌಂಡ್ ಹಾಕೊಂಡು ಬರೋಣ ವಾಪಸ್ ಬೇಕಾದ್ರೆ. ಓಕೆ. ಪ್ರಾಣಿ ಇನ್ನು ನಮ್ಮ ಗಾಡಿಯಲ್ಲಿ ಇದೆಯಲ್ಲ? ಪ್ರಾಣಿ ಒಂದಿದೆ, ಹಿಂದೆ ಇದೆ ನೋಡಿ. 2 ಇದಾವೆ ಗಾಡಿ ಹಿಂದೆ.
ಆಮೇಲೆ ಮಾನವ ಪ್ರಾಣಿ, ಮಾನವ ಅನ್ನೋದೊಂದು ಪ್ರಾಣಿ. ಅವನನ್ನು ಅವನನ್ನು ಪ್ರಾಣಿ. ನಿನ್ನೆ ನಿಂಗ್ ಗಾಳ ಕರ್ಕೊಂಡೋಗಿ ನೆನಪೇ ಇಲ್ಲ ಕಣ. ನೆನ್ನೆ ನಾ ಎಲ್ಲಿ ನೆನ್ನೆ ಫುಲ್ ಎಡಿಟಿಂಗ್ ಮಾಡ್ತಾ ಕೂತಿದ್ದೆ. ನೆನ್ನೆ ಪುಸ್ತಕ ಇಲ್ಲ ನನಗೆ. ತುಂಬ ಬಿಸಿ ಇದೆಯಾ ನೀನು? ಬರ್ತಿದ್ಯಾ ಕರೆದ್ರೆ? ಕರೆದ್ರೆ ಬರ್ತಿದ್ದೆ. ಕೆಲಸ ಮಾಡ್ತಾ ಕೂತಿ ಬೋರ್ ಅಡಿತಿತ್ತು ಬೈ. ಫುಲ್ ಕೆಲಸ ಆಗ್ತಿತ್ತ. ಎಲ್ಲೂ ಹೊರಗಡೆನೆ ಹೋಗಿದ್ದೆ. ನೆನ್ನೆ ಮಳೆ ಬೇರೆ ಬರ್ತಿತ್ತು. ಪ್ಲೇಸ್ ನೋಡಿದ್ಯಾ ಅದು ಮತ್ಕ? ಪ್ಲೇಸ್ ಯಾವ್ದು ಮತ್ಕನ? ಕರ್ಕೊ ಹೋಗಿದ್ರಲ್ಲ ಬೈ ಒಂದ್ಸರಿ. ಯಾರು? ನೀವು? ಇಲ್ಲ, ನಾನೇ ಫಸ್ಟ್ ಟೈಮ್ ಹೋಗಿದ್ದು. ಅಲ್ಲ ಮತ್ಕ ಗೊತ್ತು ಗೊತ್ತು. ಸೋಲ್ ಹಿಡಿದ ಕಣ. ನೆಕ್ಸ್ಟ್ ಒಂದು ಮತ್ಕ ಅಂತ ಸ್ಪಾಟ್ ಇದೆ ಇಲ್ಲಿ. ನಮ್ಮ ವಾಸುಕಿ ಅವರಿಗೆ ಒಂದೇ ಬೆಕ್ಕು, ಅವ್ರು ಎಷ್ಟು ದೂರ ಹೋದ್ರೆ ಸಹ ಮುಂದೆ ಮುಂದೆ ಬರ್ತಾ ಇತ್ತಂತೆ. ಒಂದೇ ಜಾಗದಲ್ಲಿ ಎರಡೆರಡು ಸತಿ ಸಿಕ್ಕಿದೆ. ಒಂದೇ ಜಾಗದಲ್ಲಿ 2 ಸತಿ ಸಿಕ್ಕಿದ. ಅದು ಅದು ಒಂದ್ಸತಿ ಹೋಗೋಣ, ಒಂದ್ಸತಿ ಆ ಪ್ಲೇಸ್ ನಾನು ನಿಮ್ಗೆ ಎಕ್ಸ್ಪ್ಲೋರ್ ಮಾಡ್ತೇನೆ. ಪ್ಲೇಸ್ ಮಾತ್ರ ಟಾಪ್ ಇದೆ ಇದೆ. छोड़ी को बोला था मेरे तेरे संग डाला था कि वीडियो में आते ही इशारा मैं क्या इशारा क्या भी रहा तो वसीम का इशारा. इशारा काफी. ಇಶಾರಾ ಕಾಫಿ. ಆಕ್ಸಿಡೆಂಟ್ ಆಯ್ತಾ? ಗಾಡಿಯಲ್ಲಿ ಇದ್ದವ್ರಿಗೇನಾಗಿಲ್ಲ. ಒಂದು ಆಕ್ಸಿಡೆಂಟ್ ಆಗಿದೆ, ನೋಡ್ಬೋದು. ಒಂದು ನಿಮಿಷ ಫ್ರಂಟ್ ಸೈಡ್ ಫ್ರಂಟ್ ತುಂಬ ತಾಗಿದೆ ಮಾರ ಇದು. ತುಂಬ ಹೋಗಿದೆ. ಇಬ್ರು ಸಹ ಇಳಿಸಿಲ್ಲ. ಇಬ್ಬರಿಗೆ ಸಹ ಈಗ ಅವನು ರೋಡೇ ಬೇಕು, ಗೊತ್ತಾಯ್ತಾ? ಅದಕ್ಕೋಸ್ಕರ ಒಂದ್ ಸೈಡ್ ಹೋಯ್ತು. ಈಗ ಬಸ್ನವರು ಸಮ್ ಟೈಮ್ ಸೈಡ್ ಇಳಿಬೇಕು ಅವ್ರು. ಆದ್ರೆ ಏನ್ ಗೊತ್ತಿಲ್ಲ, ಈಗ ಕೆಲವು ಸಹ ಟರ್ನ್ ಅಲ್ಲಿ ಸಹ ಅದು ಸ್ವಲ್ಪ ಟರ್ನ್ ಸಹ ಇದೆ. ಇದು ತುಂಬಾ ಶಾರ್ಪ್ ಇದೆ ಅಲ್ಲ ಜಾಸ್ತಿ ಇರುವಾಗ ಏನಾಗುತ್ತೆ ಬಸ್ನವ್ರು ಸ್ವಲ್ಪ ತೊಂದರೆ ಆಗುತ್ತೆ ಇಳಿಸ್ಕೊಂಡು ಹೋಗಕ್ಕೆ. ಸ್ವಲ್ಪ ಕಾರ್ನರ್ ಸ್ಲೋ ಮಾಡಿ ಸೈಡ್ ತಗೊಂಡ್ರೆ ಸಾಕು. ಇವ್ರು ಯಾವ ಸ್ಪೀಡ್ ಇರುತ್ತೆ ಅದೇ ಸ್ಪೀಡ್ ತಗೊಳ್ತಾರೆ, ಬಸ್ನವ್ರು ಇಳಿಸ್ತಾನೆ ಅಂತೇಳಿ. ಗಾಯ್ಸ್ ನಾವೀಗ ಕುಂದಾದ್ರಿ ಬೆಟ್ಟಕ್ಕೆ ಬಂದಿದ್ದೇವೆ, ಹತ್ರ ಬಂದಿದ್ದೇವೆ. ನೀವು ಈಗ ನೋಡ್ತಾ ಇರೋದು ಕುಂದಾದ್ರಿ ಬೆಟ್ಟ. ಅಂದ್ರೆ ನಿಮ್ಗೆ ಒಂದು ಆಗುಂಬೆ ಘಾಟಿ ಹತ್ತಿದ ನಂತರ ಈ ಬೆಟ್ಟಕ್ಕೆ ಬರಲಿಕ್ಕೆ ಸುಮಾರು ಇದು ಬೆಟ್ಟದ ಹೈಟ್ 2700 ಫೀಟ್ ಗೈಸ್. 2700 ಫೀಟ್ ಇರುವ ಈ ಬೆಟ್ಟಕ್ಕೆ ಹತ್ತಿದ ನಂತರ ಒಂದು ನೋಡಲಿಕ್ಕೆ ಸಿಗುವ ಒಂದು ದೃಶ್ಯ ಉಂಟಂಗ, ಸ್ವರ್ಗ ಅಂದ್ರೆ ಸ್ವರ್ಗನೇ. ಸೊ ಈಗ ನಾವೀಗ ಹೋಗ್ತಾ ಇದ್ದೇವೆ. ನಮ್ಮ ಬಾಯ್ಸ್ ಈಗ ಫೋಟೋ ಶೂಟ್ ಮಾಡ್ತಿದ್ದಾರೆ. ವಾಸುಕಿ ಏ ಬ್ರೋ, ನಮ್ಮದು ವಸೀಂ ನೋಡಿ, ವಸೀಮ್ ಇದು ಫೋಟೋ ಶೂಟ್ ಫುಲ್ ಫೋಟೋ ಶೂಟ್ ಆಗ್ತಾ ಇದೆ. ಈಗ ಮದುವೆ ಗಂಡು ಅವನೀಗ ನಮ್ದು ವಸೀಂ ಬಾಯ್ ಮದುವೆ ಗಂಡು. ಆ ಮದುವೆ ಗಂಡು ಈಗ ನೆಕ್ಸ್ಟ್ ಈಗ ಅವರು ಮದುವೆ ಆಗಿ ಹನಿಮೂನಿಗೆ ಕುಂದಾದ್ರಿ ಬೆಟ್ಟ ಈಗ ತೋರಿಸ್ತಿದ್ದಾನೆ. ಹೋಗಿ ಕುಂದಾದ್ರಿ ಬೆಟ್ಟ ನೋಡಿ ಬನ್ನಿ ಅಂತ. ಈಗ ನಾವು ತಡ ಮಾಡೋದು ಬೇಡ, ಟೈಮ್ ಆಗ್ತಾ ಬಂದಿದೆ. 5 ಗಂಟೆ ಆಯ್ತಾ? ಗೇಟ್ ಹಾಕ್ತಾರೆ. ಯಾರು ಬರೋರು ಇದ್ರೆ ಉಂಟಲ್ಲ ನೆಕ್ಸ್ಟ್ 5 ಗಂಟೆ ಒಳಗೆ ಬರ್ಬೇಕು. ಓಕೆ, ಬಿಡ್ತಾರೆ, ಗೇಟ್ ಬಿಡ್ತಾರೆ ಈಗ ಬಿಡ್ತಾರಲ್ಲ. ಸೊ ಈಗ ಏನಂದ್ರೆ 5 ಗಂಟೆ ನಂತರ ಬಂದ್ರೆ ಅವ್ರಿಗೆ ಗೇಟ್ ಹಾಕಿರ್ತಾರೆ. ಸೊ ಅದ್ರಕ್ಕಿಂತ ಮುಂಚೆ ಹೋಗುವ. ಈಗ ಅಂಗಡಿ ನಾವೀಗ 4:20 ಆಗಿದೆ. 4:20 ಹೋಗುವ. ಈಗ ನೀವು ಮತ್ತೆ ನಿಮ್ಗೆ ಕುಂದಾದ್ರಿ ಬೆಟ್ಟ ಮಿಸ್ ಆಗ್ಬಹುದು. ಬೇಗ ಹೋಗೋಣ. ಎಂಟ್ರೆನ್ಸ್ ಅಂದ್ರೆ ಈಗ ಇದು ಮುಂದೆ ಹೋದ್ರೆ ಲೆಫ್ಟ್ ಅಂಡ್ ರೈಟ್ ಅಂಡ್ ಒಂದು ಗೋಪುರ ಇದೆ. ಗೋಪುರ ಒಳಗೆ ಹೋಗ್ಬೇಕು ಲೆಫ್ಟಿಗೆ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಗೈಸ್. ಈಗ ಈ ಗೋಪುರ. ಓಕೆ ಗೇಟ್ ಹಾಕಿ ನಾವು ಹೋಗ್ಬೋದಿರ್ಬೇಕು. ಮುಂಚೆ ಗೇಟ್ ಹಾಕ್ತಾ ಇದ್ರು. ಸೊ ಹೋಗೋಣವಾ? ಆಫ್ ರೋಡಿಂಗ್ ಹೋಗೋ ಮನಸ್ಸಿದ್ರೆ ಈ ರೋಡಿಗೆ ಬನ್ನಿ. ತುಂಬಾನೇ ಆಫ್ ರೋಡ್ ಆಗಿದೆ. ಈ ಕಡೆ ರೋಡ್ ರಿಪೇರಿಂಗ್ ಮಾಡುದಿಲ್ಲ. ರೋಡ್ ಮಾಡ್ಲಿಕ್ಕೂ ತುಂಬಾ ಕಷ್ಟನೂ ಇದೆ ಇಲ್ಲಿ. ಈ ರೋಡ್ ಅಷ್ಟು ಸುಲಭ ಬರಕ್ ಆಗಲ್ಲ ಇಲ್ಲಿ. ಹಿಂಗೆ ಹೋಗ್ತಾ ಹೀಗೆ ಹೈಟ್ ಇರೋದಲ್ಲ ರೋಡ್. ಒಟ್ಟರೆ ಡೇಂಜರ್ ಇದೆ ಬರ, ಖತರ್ನಾಕ್ ಇದೆ. ಬೈಕಲ್ಲಿ ಬರಬೇಡಿ ಗೈಸ್. ಬೈಕಲ್ಲಿ ಬರ್ಬೋದು, ಅಡ್ವೆಂಚರ್ ಮಾಡೋ ಮನಸ್ಸಿದ್ರೆ ಬನ್ನಿ. ಯಾಕಂದ್ರೆ ಜಾರಿ ಬೀಳೋ ಚಾನ್ಸಸ್ ತುಂಬಾ ಇದೆ. ಅಂದ್ರೆ ಏಕ್ದಮ್ ತುಂಬಾನೇ ರೋಡ್ ಕೆಟ್ಟದಾಗಿದೆ ಅಂದ್ರೆ ಹೊಂಡ. ಮತ್ತೆ ನೀವು ನೋಡ್ಬೋದು ನನ್ನ ಬಾಡಿ ಇದು ಲ್ಯಾಂಗ್ವೇಜ್ ನೋಡಿ, ಬುಡುಕಿಗೆ ಚೇಂಜ್ ಆಗ್ತಾ ಇದೆ. ಶೇಕ್ ಇಸ್ ಎ ನೈಸ್ ವರ್ಡ್.
वसीम, तू अभी शादी होने का शोर रहा, यहाँ थोड़ा शैताना का हवा से भी बहुत मारने का। बहुत शैतान है ये एक तो शादी होने से शोर आना नहीं, शादी होने से शोर आना नहीं। हाँ, वो जल्दी अटैक है इसके उसने अटैक एकदम शैतान से भी आंख के अपराध है। देख दे ये शैतान नहीं, ये कौवा आते हैं कौवा भी मेरे को रहते हैं ना, उसका भी शैतान आते हैं ना। और इंगा ये ब्रो ಫಕ್ ಸಾರಿ ಇದು ವರ್ಡ್ ಯೂಸ್ ಮಾಡಬಾರ್ದಿತ್ತು. ओके 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 उतर जाऊं क्या इधर से? गाड़ी पीछे तो नहीं जाएगा ना? ಹಿಂದೆ ಕಾಣ್ತಾ ಇದೆ ಗೈಸ್, ಫಾಗ್ ನೋಡಿ ಹೇಗೆ ತುಂಬಿದೆ. ಗೈಸ್ ನಾವು ಬಂದಿರೋ ರೋಡ್ ನೋಡಿ, ಇದು ಗಾಡಿ ನಿಂತ್ಕೊಂಡಿದೆ ಹೇಗೆ ನೋಡಿ, ಹೀಗೆ ಏಕ್ದಮ್ ಸ್ಟ್ರೇಟ್ ಫುಲ್ ಎಂತ ಹೇಳುದು ಅಪ್ಪಲ್ಲಿದೆ ಏಕ್ದಮ್ ಹೀಗೆ ಅಂದ್ರೆ ರೋಡ್ ಹೀಗೆ ಇದೆ. ಒಂದು ಏಣಿ ಇಡ್ತೀವಲ್ಲ ಆ ಟೈಪ್ ಅನ್ನು ಇಟ್ಟಿದ್ದೇವೆ ಗಾಡಿ. ಆಕ್ಚುಲಿ ವಾಸುಕಿ ಅವರು ನಿಮ್ಮದು ಬಡೆ ಸೆಲೆಬ್ರಿಟಿ, ದೊಡ್ಡ ಸೆಲೆಬ್ರಿಟಿ ಮತ್ತೆ US ಇದು ಅವರದನ್ನ ಯೂಟ್ಯೂಬ್ ವಿಡಿಯೋಸ್ ಎಡಿಟ್ ಮಾಡ್ತಾರೆ. ಯಾರಿಗಾದ್ರೂ ವಿಡಿಯೋಸ್ ನೀವು ಒಂದು ಯೂಟ್ಯೂಬ್ ಬ್ಲಾಗರ್ ಆಗಿದ್ದೀರಾ, ಅವರದು ಫೇಸ್ ಮಾತ್ರ ಯಾರು ಸರ್ವಿಂಗ್ ಮಾಡಿಲ್ಲ. ಅವರು ಫೇಸಿನ ಕ್ಯಾಮರಾದ ಹಿಂದೆ ಇರೋ ಒಂದು ಹೀರೋ. ಅದು ಖಂಡಿತ ಅದು. ओके गाइस, अभी हम लोग कुंदाद्री बेटा जो लोग अभी तक मेरा वीडियो देख रहे हो सब मुंबई में, ये थोड़ा बीच में हिंदी उनके लिए बात कर रहा हूँ, क्योंकि आपको देखो गाड़ी चढ़ भी नहीं रहा है, गाड़ी मेंगे होಗ್ತಾ ಇಲ್ಲ, ಸುರ್ ಟೈರ್ ತಿರುಗ್ತಾ ಇದೆ. ಲಾಸ್ಟ್ ಟೈಮ್ ಎಂತ ಗೊತ್ತುಂಟಾ, ನಾನು ಮತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದ, ನಮ್ದು 4-5 ಗಾಡಿಯಲ್ಲಿ ಬಂದಿತ್ತು, 6 ಗಾಡಿ ಇತ್ತು. 6 ಗಾಡಿಯಲ್ಲಿ ಒಂದು ಗಾಡಿ ಎಷ್ಟು ವೇಟ್ ಮಾಡಿದ್ರು ಸಹ ಬರ್ತಾ ಇಲ್ಲ. ವೇಟ್ ಮಾಡಿದ್ವಿ ಮತ್ತೆ ಒಬ್ಬ ಬಂದ, ಅಯ್ಯೂಬ್ ಅಮರ. अयूब गिर को यहाँ गुड़के में सभी खून आई, यहाँ से भी खून आएगा, गिरे आ रहे मई ಬಿದ್ದು ಮಾತೆ ಅವಾಜೇ ಇಲ್ಲ ಒಂದು. ಅಂದ್ರೆ ಅವನ ಗಾಡಿಯಲ್ಲಿ ಅವನೊಬ್ಬನೇ ಇದ್ದಿದ್ದು, ಮತ್ತೆ ನಮ್ಮದೊಂದು 5 ಗಾಡಿ ಇತ್ತು, ಅದರಲ್ಲಿ 2 ಜನ ಇದ್ವಿ. ಯಾವಾಗ ಸಹ ಅವನೊಟ್ಟಿಗೆ ನಾನಿರುದು, ಆ ಟೈಮಲ್ಲಿ ನಾನು ತಪ್ಪಿದ್ದೇನೆ. ಅವನೊಂದು ಬರುವಾಗ ಅವನೊಂದು ಮುಖ ನೋಡ್ಬೇಕಿತ್ತು, ನೆಕ್ಸ್ಟ್ ಕಾಮಿಡಿಯಾಗಿ ಹೋಗಿದೆ. ಫಾಗ್ ಕಾಣ್ತಾ ಇದೆಯಾ ನಿಮ್ಗೆ? ಇದರ ವ್ಯೂ ಕಾಣ್ತಾ ಇದೆಯಾ? ಜಸ್ಟ್ ನೋಡಿ, ಇದು ಗಂಟೆ ಎಷ್ಟಾಗಿದೆ ಗೊತ್ತುಂಟಾ? 4:15 ಗಂಟೆ. ನಿಮ್ಗೆ ಎದುರಿದ್ದು ಎಂತ ಸಹ ಕಾಣ್ತಾ ಇಲ್ಲ ಈಗ. ಯಾರು ಮಾತ್ರ फॉग क्रेजी है रे. वापस बरोगा वसीम भाई व्हाट्सएप गाड़ी हमें वहाँ ये मस्जिद में कौन सा जगह होना वो बूथ करना. ಗೈಸ್ ಫೈನಲಿ ನಾವೀಗ ಕುಂದಾದ್ರಿ ಬೆಟ್ಟ ರೀಚ್ ಆಗಿದ್ದೇವೆ, ಮೇಲೆ ಹತ್ತಿದ್ದೇವೆ. ಸೊ ನಮ್ಮ ವಸೀಂ ಭಾई कौन सा बेटा को ऐसा में कैसा है? बोल रहे कैसा है? कुंदाद्री बेट्टा, कुन्नदी बेट्टा, कुंदानी बेट्टा, कुंदाद्री बेट्टा, कुन्नदी कुंदाद्री बेट्टा, कुन्नदी बेट्टा, ಬೆತ್ತದು ಹೊಡಿಯೋದು ಕುಂದಾದ್ರಿ ಬೆಟ್ಟ, कुन्नदी बेट्टा, ಕುಂದಾದ್ರಿ ಬೆಟ್ಟ. ಸೊ ಕುಂದತಿ ಬೆಟ್ಟ, ಕುಂದಾದ್ರಿ ಬೆಟ್ಟಗೆ ಈಗ ನಾವು ಬಂದಿದ್ದೇವೆ. ಈಗ ಇಲ್ಲಿ ಒಂದು ಎಷ್ಟೋ ಸ್ಟೆಪ್ಸ್ ಇದೆ, ಆ ಸ್ಟೆಪ್ಸ್ ಹತ್ತಿದ ನಂತರ ನಾವು ಸೀದಾ ನಮ್ಮ ಕುಂದಾದ್ರಿಯ ಬೆಟ್ಟದ ತುದಿ ಹೋಗಿ ಮುಟ್ತೇವೆ. ಸೊ ಗೈಸ್, ಈಗ ನಿಮಗೆ ಇದು ಸ್ಟೆಪ್ಸ್ ಕಾಣ್ತಾ ಇದೆ ಅಲ್ಲ, ಇದು ಸ್ಟೆಪ್ಸ್ ಹತ್ತಿದ ನಂತರವೇ ನಮಗೆ ಆ್ಯಕ್ಚುಲಿ ಕುಂದಾದ್ರಿ ಬೆಟ್ಟದ ಮೇನ್ ವ್ಯೂ ಪಾಯಿಂಟಿಗೆ ಹೋಗ್ತೀವಿ. ಏನಿದೆ ಅಂದರೆ ನಿಮಗೆ ಹೋದ ತಕ್ಷಣನೇ ತೋರಿಸ್ತೀನಿ, ಯಾಕಂದರೆ ಅಲ್ಲಿ ಒಂದು ವಿಸ್ಮಯಕಾರಿ ಒಂದು ದೇವಸ್ಥಾನ ಇದೆ. ನೋಡಿದರೆ ಮಾತ್ರ ನೀವು ನೆಕ್ಸ್ಟ್ ಲೆವೆಲ್ ಫಿದಾ ಆಗ್ತೀರಾ. ಆ ಥರ ಇರೋ ಒಂದು ಜೈನ್ ಟೆಂಪಲ್ ಇದೆ. ಆ ಬೆಟ್ಟದ ಎತ್ತರದಲ್ಲಿ ಆ ಟೆಂಪಲ್ ನೋಡುವ ಒಂದು ದೃಶ್ಯ 2 ಕಣ್ಣು ಸಹ ಸಾಕಾಗೋದಿಲ್ಲ, ಅಷ್ಟು ಸುಂದರವಾಗಿದೆ. ತುಂಬ ಸ್ಟೆಪ್ಸ್ ತುಂಬ ಹತ್ತಬೇಕಂತ ಇಲ್ಲ, ಒಂದು ಅಂದಾಜು 1 2 3 4 5 6 7
7 1 2 3 4 5 6 7 8 7 ಇಂಟು 8 ಮಾಡಿ ನಿಮಗೆ ಸ್ಟೆಪ್ಪು ಕೌಂಟ್ ಮಾಡಿ. ಓಕೆ, ಅಷ್ಟು ಸ್ಟೆಪ್ 7 ಇಂಟು 9 ಇಂಗ್ಲೀಷ ಒಂದು 9 ಸ್ಟೆಪ್ ಇದೆ. ಅದು ಹತ್ತಿದ ತಕ್ಷಣವೇ ನಮ್ಮ ಕುಂದಾದ್ರಿ ಬೆಟ್ಟ ಸಿಗ್ತದೆ. ಗೈಸ್, ನಾವೀಗ ಕುಂದಾದ್ರಿ ಬೆಟ್ಟ ಹತ್ತಿದ್ದೇವೆ. ಈ ಟೆಂಪಲ್ ಹತ್ರ ಬಂದಿದ್ದೇವೆ. ನೀವು ಇದರದ್ದು ಜಸ್ಟ್ ಒಂದು ವ್ಯೂ ನೋಡಿದರೆ ನೆಕ್ಸ್ಟ್ ಲೆವೆಲ್ ಸೈಕ್ ಆಗ್ತೀರಾ. ಸೊ ನೋಡೋಣ, ನೋಡ್ಕೊಂಡು ಬರೋಣ ಬನ್ನಿ. ನೋಡ್ಕೊಂಡು ಬರೋಣ ಬನ್ನಿ, ನೋಡ್ಕೊಂಡು ಬರೋಣ. ಮೀಟರ್ಸ್ ದೂರದಲ್ಲಿ ಜನ ಕಾಣ್ತಿದ್ದಾರಾ? ಕಾಣ್ತಾ ಇಲ್ಲ, ಯಾಕಂದರೆ ಅಷ್ಟು ಫಾಗ್ ಇದೆ. ಹಿಂಗೆ ನಿಂತ್ಕೊಂಡಿರು. ಇಷ್ಟು ಸ್ವಲ್ಪ ದೂರ ಬಂದರೆ ಕಾಣ್ತಿದ್ದೀನಾ? ನೋಡು ಆ ಕಡೆಯಿಂದ ನೀವು ನೋಡಿ. 4:30 ಗಂಟೆಗೆ ಒಂದು ಜಸ್ಟ್ ಒಂದು 10 ಸ್ಟೆಪ್, ಒಂದು 5 ಸ್ಟೆಪ್ ಬಂದದಷ್ಟೇ. ಅವರು ತುಂಬ ಕಮ್ಮಿ ಕಾಣ್ತಾ ಇದ್ದಾರೆ, ಯಾಕೆಂದರೆ ಅಷ್ಟು ಫಾಗ್ ಇದೆ. ಈಗ ಇನ್ನೂ ಫಾಗ್ ಕಮ್ಮಿ ಇದೆ ಆ್ಯಕ್ಚುಲಿ. ಒಂದು ಸ್ವರ್ಗ ಅಂದರೆ ಇದು ನಿಮಗೆ ದೂರದಿಂದ ಎಂತ ಸಹ ಕಾಣ್ತಾ ಇಲ್ಲ. ಈಗ ಬೇರೆ ಟೈಮ್ನೆಲ್ಲ ಬಂದರೆ ಎಲ್ಲ ಕ್ಲೀನಾಗಿ ಕಾಣುತ್ತೆ. ಇವು ಸಹ ಕಾಣ್ತಿಲ್ಲ. ನಾವೀಗ ಬೆಟ್ಟ ಹತ್ತು ಬಂದ್ವಲ್ಲ ಕಾರಲ್ಲಿ, ಓಕೆ, ಕೆಳಗಿನ ಊರೆಲ್ಲ ಕಾಣ್ತದೆ. ಚಂದ ಈ ಕಡೆಯಿಂದ ವ್ಯೂಸ್ ಕಾಣ್ತದೆ ನೋಡುವ. ಜಾರಿ ಬಿದ್ದರೆ ಇನ್ನೊಂದು ಸ್ವರ್ಗ ನೋಡಬೇಕಾಗ್ತದೆ. ಅದು ರಿಯಲ್ ಆದ ಸ್ವರ್ಗ. ಗಾಯ್ಸ್, ವ್ಯೂ ನೋಡಿ, ವ್ಯೂ ಚಲೋ. ದೇವಸ್ಥಾನ ಕಾಣ್ತಿದೆ, ದೇವಸ್ಥಾನ, ಜೈನ್ ಟೆಂಪಲ್. ಇದು ಇಷ್ಟು ಮೇಲೆ ಹತ್ತಿರ ಬಂದ್ರೆ ಸಹ ಇನ್ನು ನಿಮ್ಗೆ ಒಂದು ನೀರಿದು ಬಾವಿ ಕಾಣ್ತಾ ಇದೆ. ಇದರಲ್ಲಿ ಯಾವಾಗ ಸಹ ನೀರು ಇರ್ತದಂಗ. ಅಲ್ಲಿ ಇರೋದು ಅದ್ರಲ್ಲಿ ಖಾಲಿ ಆಗಲ್ಲ. ಹೌದಂಗ, ಇದರಲ್ಲಿ ಖಾಲಿ ಆಗ್ತದಾ? ಇದ್ರಲ್ಲಿ ಖಾಲಿ ಆಗುತ್ತೆ. ಗೈಸ್, ನನ್ನ ಮುಂದೆ ಒಂದು ಕೆರೆ ಕಾಣ್ತಾ ಇದೆ. ಕೆರೆ, ಆ ಕೆರೆಯಲ್ಲಿ ನೀವು ಯಾವ ಟೈಮಲ್ಲಿ ಸಹ ಬನ್ನಿ, ನೀರು ಯಾವಾಗ ಸಹ ಕಮ್ಮಿ ಆಗೋದಿಲ್ಲ, ಅಷ್ಟೇ ನೀರು ಇರ್ತದೆ. ಸೊ ಇದು ಅಂದರೆ ನಿಮ್ಮ ಆಗುಂಬೆ ಘಾಟಿಯಿಂದ 2700 ಫೀಟ್ ಮೇಲೆ ಇರುವ ಈ ಗುಡ್ಡದಲ್ಲಿ ಎನಿ ಟೈಮ್ ನೀರು ಇರ್ತದೆ ಅಂದರೆ ಅದು ಒಂದು ಅದ್ಭುತ, ಅದು ಒಂದು ಆಶ್ಚರ್ಯ. ಕೆಲವರಿಗೆ ಈ ಬೆಟ್ಟದ ಹೆಸರು ಕುಂದಾದ್ರಿ ಅಂತ ಯಾಕೆ ಬಂದಿದಂತ ಒಂದು ಕ್ವಶನ್ ಇರ್ತದೆ. ಯಾಕೆ ಅಂದರೆ ಇಲ್ಲಿ ಮುಂಚೆ ಸುಮಾರು 2000 ವರ್ಷದ ಹಿಂದೆ ನಮ್ಮ ಕುಂದ ಆಚಾರ್ಯ ಅನ್ನೋರು, ಅವರು ಜೈನ ಆಚಾರ್ಯ ಅನ್ನೋರು ಇಲ್ಲಿ ತಪಸ್ಸಿಗೆ ಕೂತ್ಕೊಂಡಿದ್ರು. ಅದರ ಸಲುವಾಗಿ ಈ ಬೆಟ್ಟಕ್ಕೆ ಹೆಸರು ಕುಂದಾದ್ರಿ ಇದೆ. ಆ್ಯಕ್ಚುಲಿ ಈಗ ಇಲ್ಲಿಗೆ ಗೇಟ್ ಹಾಕಿದ್ದಾರೆ. ಈಗ ಗೇಟ್ ಹಾಕಿ ನಾವು ಹೋಗುದು ನಮಗೆ ಸರಿ ಕಾಣಿಸ್ತಾನೆ. ಯಾರಾದ್ರೂ ಇರ್ತಿದ್ರೆ ನಾವು ಹೋಗ್ಬೋದಿತ್ತು. ಸೊ ನಾವೇ ಇರುವುದು, ಅದಕ್ಕೋಸ್ಕರ ನಾವು ಹೋಗುದಿಲ್ಲ. ಯಾಕಂದ್ರೆ ಅವರದ್ದು ಶ್ರದ್ಧೆ ಇರ್ತದೆ. ಹೌದು, ಧ್ಯಾನಕ್ಕೆಲ್ಲ ಕೂರ್ತಿದ್ರಲ್ಲ ಆ ಪ್ಲೇಸ್ ಧ್ಯಾನಕ್ಕೆ ಕೂರುವ ಮುಂಚೆ ನಾವು ಹೋಗ್ತಿದ್ದೆ. ಧ್ಯಾನಕ್ಕೆ ಕೂರುವ ಪ್ಲೇಸ್ ಎವ್ರಿಥಿಂಗ್ ಇದೆ. 2000 ವರ್ಷದ ಹಿಂದೆ ನಮ್ಮ ಕುಂದ ಆಚಾರ್ಯನವರು ಇಲ್ಲಿ ಕುತ್ಕೊಂಡಿದ್ರು. ಸೊ ಅದಕ್ಕೋಸ್ಕರ ಈ ಬೆಟ್ಟದ ಹೆಸರು ಕುಂದಾದ್ರಿ ಅಂತ ಬಂತು. ಹಲೋ, ಹಾಯ್ ಬ್ರೋ. ಶೃಂಗೇರಿಯಿಂದನಾ? ಓಕೆ 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 ಬಾಯ್ಸ್, ಶೃಂಗೇರಿ ಬಾಯ್ಸ್. ನಮ್ದು ಸ್ವ್ಯಾಗ್ ಪರದೇಶ ಅಂತ ಚಾನಲ್ ಇದೆ ಬಾಯ್. ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಥಂಬ್ ಪ್ರಿಂಟ್ ಅಂತ ಇದೆ. ಎಂಜಾಯ್ ಮಾಡಿ. ನಮ್ಮ ಉಡುಪಿಯವರಿಗೆ ಇದು ತುಂಬಾ ಖುಷಿ ಆಗ್ತಿದೆ ಮಾತ್ರ. ಹೌದಾ, ಹೆಬ್ರಿನಾ ನಿಮ್ದು? ಎಸ್ ಬ್ರೋ. ಈಗ ಹೊಟ್ಟಿದ್ದಾ? ಓಕೆ ಓಕೆ, ಆರಾಮಿಂದ ಹೋಗಿ. ರೋಡ್ ಎಲ್ಲ ಸ್ವಲ್ಪ ಹಾಂಗಾಗಿದೆ. ಓಕೆ, ಎಸ್. ಬೈಕಲ್ಲಿ ಬಂದ, ಕಾರಲ್ಲಿ ಬಂದಿದ್ದ? ನಡ್ಕೊಂಡು ಬಂದಿದ್ದ? ಗ್ರೇಟ್ ಬ್ರೋ. ಎಸ್, ಬಾಯ್. ಬಾಯ್ಸ್ ಎಲ್ಲ ನಡ್ಕೊಂಡು ಬಂದಿದ್ದಾರೆ. ನಾವು ಈಗ ಕಾರಲ್ಲಿ ಬರುವಾಗ ನಮಗೆ ಸುಸ್ತಾಗಿದೆ. ಅವರು ಬಾಯ್ಸ್ ಎಲ್ಲ ನಡ್ಕೊಂಡು ಬಂದಿದ್ದಂತೆ ಕೆಳಗಡೆಯಿಂದ. ಅವ್ರನ್ನ ನಡ್ಕೊಂಡು ಬಂದಿದ್ ಕಣೋ. ಕ್ರೇಜ್. ಇದು ಇರ್ಬೇಕು. ಇದು ನೆಕ್ಸ್ಟ್ ನಾವು ಸಹ ಒಂದು ಟ್ರಕ್ಕಿಂಗ್ ಹೋಗೋಣ. ವಾಸುಗಿ ಒಂದು ಅಡ್ವೆಂಚರಸ್ ಒಂದು ಟ್ರಕ್ಕಿಂಗ್ ಹೋಗೋಣ. ಬೇರೆ ಟೈಮಲ್ಲಿ ಹಿಂಗೆ ನೀರಿರುವುದಿಲ್ಲ. ತುಂಬ ದೊಡ್ಡದಾದ ಆಳವಾದ ಒಂದು ಗುಂಡಿ. ನಿಮಗೆ ಈ ಟೈಮಲ್ಲಿ ನೀರು ತುಂಬಿರ್ತದೆ. ಅಂದರೆ ಮಾತ್ರ ಹಿಂಗೆ ಹೋಗುವಾಗ ಸಣ್ಣ ಮಕ್ಕಳ ಒಟ್ಟಿಗೆ, ಫ್ಯಾಮಿಲಿ ಒಟ್ಟಿಗೆ ಬರುವಾಗ ತುಂಬ ಜಾಗ್ರತೆಯಿಂದ ಬರಬೇಕಾಗ್ತದೆ. ಯಾಕಂದರೆ ಬೆಟ್ಟದ ಜಾಗ
ತುಂಬಾ ಜಾರ್ತದೆ. ನೆಟ್ ಕಾಣ್ತಾ ಇರ್ಬೋದು. ಇದು ಆ್ಯಕ್ಚುಲಿ ಮುಂಚೆ ಇರಲಿಲ್ಲ, ಈಗ ರೀಸೆಂಟಾಗಿ ಒಂದು 2-3 ವರ್ಷದ ಹಿಂದೆ ಹಾಕಿರ್ಬೋದು ಐ ಗೆಸ್. ಇದು ಯಾಕೆ ಹಾಕಿದ್ದಾರೆ ಅಂದರೆ, ಇದು ಹಾಕದಿದ್ದರೆ ಜನರು ಇದು ದಾಟಿಕೊಂಡು ಹೋಗಿ ಅಡ್ವೆಂಚರ್ ಮಾಡಿ ಹೋಗ್ತಾರೆ ಮತ್ತು ಬಿದ್ದು ಸತ್ತೋಗ್ತಾರೆ. ಸೊ ಸೇಫ್ಟಿಗೋಸ್ಕರ ಈ ಥರದ್ದು ಒಂದು ನೆಟ್ ಹಾಕಿದ್ದಾರೆ. ಬಾರಿಶ್ ಬೋತಾರೆ, ಬಾರಿಶ್. ಸೊ ನೋಡ್ಬೋದು ಗೈಸ್, ಬರ್ತಿದೆ ಮನೆ. ಆ್ಯಕ್ಚುಲಿ ಕಾಮನ್. ಹಾಯ್ ಬ್ರೋ, ಹಾಯ್. ಅದ ದೂರದಿಂದ ಬಂದಿ ಬಾಯ್. ಯಾವ್ದೂರು? ಓಕೆ, ಯಾವ್ದೂರು? ನಮ್ದವರು ತೀರ್ಥಹಳ್ಳಿ ಬ್ರೋ. ತೀರ್ಥಹಳ್ಳಿನಾ? ಇದೇನಾ? ಓಕೆ, ನಮ್ದು ಉಡುಪಿ. ಹೇಗೆ ಗಮತ್ ಆಗ್ತಿದ್ಯಾ? ಯಾವ್ದ್ರಲ್ಲಿ ಬಂದಿದ್ದು? ನಮ್ದು ಯೂಟ್ಯೂಬ್ ಚಾನಲ್ ಸ್ವಾಗ್ ಪರದೇಶಿ ಅಂತ ಇದೆ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ನೀವು ಕೂಡ ಬರ್ತೀರಾ? ಓಕೆ ಬಾಯ್, ಥ್ಯಾಂಕ್ ಯು ಸೋ ಮಚ್. ಮಲಬಾತ್ ಹೋ ಗೈ. ಸಾಂಗ್ ಅದು ಸೂಪರ್ ಸಾಂಗ್ ಅಂತಾರೆ. बोल रही है सॉन्ग कौन सा? अभी बोला ना वैसे. रामे उनसे मुलाकात हो गई, मेरे सपन की रानी कब आएगी तू, आएगी उसने तन कब आएगी तू, जाए जिंदगानी कब आएगी तू, चलिया तेरे दूसरा कुछ होता है. तुम पास आए यो मुस्कुराए, दिल में जाने क्या सपनों ने दिखा है, अब तो मेरा दिल जागे ना सोता है, क्या कर रहा है कुछ होता है. ಕುಂದಾದ್ರಿ ಬೆಟ್ಟ ಖುಷಿ ಆದರೆ ಒಂದು ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ. ಕಾಡು ತುಂಬ ಚಂಡಿ ಇದೆ, ಮುದ್ದೆ ಆಗಿದ್ದೇವೆ. ಏನು ನೋಡಿ, ನಮ್ಮ ಹತ್ರ ಆದರೆ ನಾನೊಂದು ಎಕ್ಸ್ಟ್ರಾ ಚಡ್ಡಿ ತಂದಿದ್ದೇನೆ, ಆದರೆ ಅಂಡರ್ವೇರ್ ತಂದಿಲ್ಲ. ಆದರೆ ಹೇಗೆ ಈಗ ಕಾಡಲ್ಲಿ ಹೋಗಿ ಚೇಂಜ್ ಮಾಡ್ಬೇಕು. ओके, बुखार आया तो जोरू तारा ने स्टार्ट कर पिए. तुमने काय को जाना था? वाह, तू वसीम को अभी आने का नाम. वसीम नहीं तो वसीम की वजह से मैं आया था, नहीं तो मैं आता था कि ಇಲ್ಲಿಗೆ ಫಿನಿಶ್ ಮಾಡ್ತಿದ್ದೇವೆ. ಆದರೆ ನೆಕ್ಸ್ಟ್ ವಿಡಿಯೋ ತುಂಬಾನೇ ಭಯಂಕರವಾಗಿದೆ, ಅಡ್ವೆಂಚರಸ್ ಆಗಿದೆ. ಯಾಕಂದ್ರೆ ನಾವು ಈಗ ಮಲೆನಾಡಿದು ಒಂದು ಹಿಡನ್ ಪ್ಲೇಸಿಗೆ ವಿಸಿಟ್ ಕೊಡ್ತಾ ಇದ್ದೇವೆ. ಓಕೆ, ಹೆವಿ ಡೇಂಜರ್, ಹೆವಿ ಕ್ರೇಜಿ ಮಾತ್ರ. ವಿಡಿಯೋ ಮಾತ್ರ ನೋಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸ್ವಾಗ್ ಪರದೇಶಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ವಾಗ್ ಕರೋ ಸ್ವಾಗ್ ಪರದೇಶಿ, ಸಬ್ಸ್ಕ್ರೈಬ್ ಕರೋ. ಟಾಟಾ, ಬಾಯ್, ಟೇಕ್ ಕೇರ್.